ಸರ್, ಈಗ ದಸರಾದಲ್ಲಿ ಕಮಲಕ್ಕೆ ಸಾಕಷ್ಟು ವಿರೋಧ ವ್ಯಕ್ತ ಆಗ್ತಿದೆ. ತಾವು ಕೂಡ ಹಿಂದೆನೇ ಸ್ಥಳ ಪರಿಶೀಲನೆ ಮಾಡಿ ಅಲ್ಲಿ FIR ಕೂಡ ಆಗಿತ್ತು, ಮರಗಳು ಕಡಿದಿದ್ದಾರೆ ಅಂತ, ಏನ್ ಹೇಳ್ತೀವಿ? ಸರ್, ಈಗ ಅಲ್ಲಿ ಏನು ಮೈಸೂರು ದಸರಾ ನಡೆಸ್ತಾ ಇದ್ದಾರೆ ಆ ಸಂದರ್ಭದಲ್ಲಿ ಸಾಕಷ್ಟು ಅಧ್ವಾನಗಳನ್ನು ನಡೀತಾ ಇರೋ ಬಗ್ಗೆ ನಾವು ಮಾಧ್ಯಮಗಳ ಮೂಲಕ ತಿಳ್ಕೊಂಡಿರ್ತದ್ದು. ಹೊರಗಡೆ ಬರ್ತಕ್ಕಂಥ ಕಲಾವಿದರಿಗೆ ಸರಿಯಾದ ವ್ಯವಸ್ಥೆ ಮಾಡಲ್ಲ, ಮತ್ತು ಪೊಲೀಸ್ ಬಂದೋಬಸ್ತ್ ಬರ್ತಕ್ಕಂಥ ಪೊಲೀಸರು ಕೂಡ ಸರಿಯಾಗಿ ವ್ಯವಸ್ಥೆ ಮಾಡಲ್ಲ. ಎಲ್ಲ ಒಂದು ಕಡೆ ಅವರಿಗೆ ವ್ಯವಸ್ಥೆ ಮಾಡಿದ್ರೆ ಸರಿಯಾದ ರೀತಿ ಅನುಕೂಲ ಇರಲ್ಲ. ನೂರಾರು ಜನ ಹೇಳಿಕೆ ಕೇವಲ 2-3 ಶೌಚಾಲಯ ಇರ್ತಕ್ಕಂಥ ಸ್ಥಳಗಳಲ್ಲಿ ಅವ್ರಿಗೆ ಇದು ಮಾಡೋವಂಥದ್ದು ಈ ಥರ ನಡೀತಾ ಇದೆ. ಈ ಮಧ್ಯದಲ್ಲಿ ಈಗ ಕಂಬಳ ಅನ್ನೋದು ಒಂದು ಕಾರ್ಯಕ್ರಮನ ನಡೆಸಬೇಕು ಅಂತ, ಕ್ರೀಡೆನ ನಡೆಸಬೇಕು ಅಂತೇಳಿ ಒಂದು ಯೋಜನೆ ಹಾಕೊಂಡಿದ್ದಾರೆ. ಸೊ ಯಾರಿಗೋಸ್ಕರ ಹಾಕೊಂಡಿದ್ದಾರೆ ಅಂತೇಳಿ ಗಮನಿಸಿದಾಗ DK ಶಿವಕುಮಾರ್ಗೆ ಅವ್ರಿಗೆ ಇಷ್ಟ ಇದೆ ಮಾಡಿಸ್ಬೇಕು ಅಂತೇಳಿ. ಇಲ್ಲಿ 400 ವರ್ಷಗಳಿಂದ ಹೆಚ್ಚಿನ ಇತಿಹಾಸ ಇರತಕ್ಕಂಥ ದಸರಾದಲ್ಲಿ ಮೈಸೂರು ಜನತೆಗೆ ಅಥವಾ ಸಾಂಸ್ಕೃತಿಕವಾಗಿ ಹಿನ್ನೆಲೆಯಲ್ಲಿ ಏನಾದರೂ ಮಾಡಿದ್ರೆ ಅದೊಂಥರ ಒಪ್ಕೋಬೋದು. ಆದರೆ DK ಶಿವಕುಮಾರ್ಗೆ ಇಷ್ಟ ಇದೆ ಅನ್ನೋ ಕಾರಣಕ್ಕೆ ಆ ಒಂದು ಕಾರ್ಯಕ್ರಮನ ಮಾಡಿ 5ರಿಂದ 7 ಕೋಟಿ ರೂಪಾಯಿ 8 ಕೋಟಿ ರೂಪಾಯಿ ಖರ್ಚು ಮಾಡೋವಂಥದ್ದು ಯೋಜನೆ ಹಾಕೊಂಡಿದ್ದಾರೆ. ಇಲ್ಲಿ ಭಾಳ ನೋವಿನ ಸಂಗತಿ ಏನಂತಂದರೆ, ಜಂಬೂ ಸವಾರಿಲಿ ಸಾವಿರಾರು ಕಲಾವಿದರುಗಳು ಮೈಸೂರು ಅರಮನೆಯಿಂದ ಬನ್ನಿಮಠದವರೆಗೂ ಸುಮಾರು 7-8 ಕಿಲೋಮೀಟರ್ಗಳ ಕಾಲ ಕಾಲ್ನಡಿಗೆಲ್ಲೇ ಹೋಗ್ತಾರೆ. ಮಳೆ ಇರಲಿ, ಬಿಸಿಲಿರಲಿ, ಮತ್ತೊಂದಿರಲಿ, ಅಷ್ಟು ಕಿಲೋಮೀಟರ್ಗಳ ಕಾಲ ನಡ್ಕೊಂಡು ಹೋಗುವಂಥವ್ರಿಗೆ ಕೇವಲ 1,000 ರೂಪಾಯಿ ತಲಾ 1,000 ರೂಪಾಯಿ ಅಥವಾ 1,400 ರೂಪಾಯಿ ರೀತಿಯಲ್ಲಿ ಸಂಭಾವನೆ ಕೊಡ್ತಾರೆ. ಅದೇ ಯುವ ದಸರಾದಲ್ಲಿ ಬಂದು 1-2 ಗಂಟೆ ಆಡೋಂಥ ಅವ್ರಿಗೆ 35 ಲಕ್ಷ 40 ಲಕ್ಷ ಕೊಡ್ತಾಯಿದ್ದಾರೆ. ಇವ್ರಿಗೇನು ಅಧಿಕಾರಿಗಳಿಗೆ, ದಸರಾ ನಡೆಸೋರಂಥವ್ರಿಗೆ ಮಾನವೀಯತೆ ಇಲ್ವ ಅನ್ನೋಂತೆ ನನಗೆ ಸಾಕಷ್ಟು ಸಲ ಕಾಡಿದೆ. ಸೊ ಇದ್ರ ಬಗ್ಗೆ ನಾನು ಮೊದಲೇ ಅರ್ಜಿ ಕೊಟ್ಟರು, ಆ ಒಂದು ಕಲಾವಿದರಿಗೆ ಒಂದು ಸಾಮಾನ್ಯ ಜಾಸ್ತಿ ಮನೆಯಿಂದ ಮನವಿ ಮಾಡಿಕೊಟ್ರು ಕೂಡ ಅದ್ರ ಬಗ್ಗೆ ಗಮನ ಹರಿಸಿಲ್ಲ. ಆದರೆ ಅವಶ್ಯಕತೆ ಇಲ್ದಾಗಂಥ ಕಂಬಳನ ನಡೆಸಬೇಕು ಅನ್ನೋ ಬಗ್ಗೆ ಇವ್ರು ಗಮನ ಹರಿಸ್ತಾರೆ. ಸೊ ಕಳೆದ 26ನೇ ತಾರೀಕು ಕಂಬಳ ಸಮಿತಿ ಅಧ್ಯಕ್ಷರಾದ ಅಶೋಕ್ ರವರು ಮೈಸೂರಿಗೆ ಬರ್ತಾರೆ ಅಂದ ತಕ್ಷಣ ಹಲವಾರು ಅಧಿಕಾರಿಗಳು ರಜಾ ಇದ್ದರೂ ಕೂಡ ಅವತ್ತು ಸರ್ಕಾರಿ ರಜಾ ಇದ್ದರೂ ಕೂಡ ಅವ್ರ ಜೊತೆ ಜಾಗ ತೋರ್ಸೋಕ್ಕೋಸ್ಕರ ಹೋಗಿದ್ದರು. ಅದಕ್ಕಿಂತ ಮುಂಚೆ ಏನು UTA ಕಾಲೇಜ್ ಹತ್ರ ಮೈಸೂರು ಅಭಿವೃದ್ಧಿ ಪ್ರಾಧಿಕಾರ ಸೇರಿದಂಥ ಒಂದು ಸ್ವತ್ತಿನಲ್ಲಿ ಮರವನ್ನು ಕಡಿಯುವಂಥ ಕೆಲಸಗಳನ್ನ ಮಾಡ್ತಿದ್ರು. ಆ ವಿಚಾರ ತಿಳಿದು ಅರಣ್ಯಾಧಿಕಾರಿಗಳು ಸ್ಥಳಕ್ಕೆ ಹೋಗಿ ಮರ ಕಡಿಬೇಡಿ, ಅನುಮತಿ ಇಲ್ಲ ಅಂತ ಹೇಳಿದ್ರು ಕೂಡ ಆ ಮರ ಕಡಿತಾರೆ ಅಂತ ತಿಳಿದು ಬಂದಾಗ ನಾನು ಮತ್ತು ಭಾನುಮೋಹನ್ ಮತ್ತು ಇತರರು ಹೋಗಿ ಅಲ್ಲಿಗೆ ಸ್ಥಳಕ್ಕೆ ಅರಣ್ಯಾಧಿಕಾರಿಗಳು ಕರ್ಕೊಂಡು ಪರಿಶೀಲನೆ ಮಾಡಿದಾಗ ಅರಣ್ಯಾಧಿಕಾರಿಗಳ ಅನುಮತಿ ಇಲ್ಲದೆ ಮರನ ಕಡಿದ್ರೆ ಸ್ಪಷ್ಟವಾಗಿ ಕಂಡು ಬಂತು. ಆ ಹಿನ್ನೆಲೆಯಲ್ಲಿ ನಿರ್ಮಿತಿ ಕೇಂದ್ರದ ಅಧಿಕಾರಿಗಳ ವಿರುದ್ಧ ಮತ್ತು ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಭಾಸ್ಕರ್ ರೈ ಅವರ ವಿರುದ್ಧ ಮೊಕದ್ದಮೆ ದಾಖಲು ಮಾಡಿದ್ದಾರೆ. ಸೊ ಇಷ್ಟೆಲ್ಲ ಇದ್ದರೂ ಕೂಡ ಆ ಒಂದು ಕಂಬಳ ನಡೆಸಲೇಬೇಕು ಅನ್ನೋ ಒಂದು ಹಿನ್ನೆಲೆಯಲ್ಲಿ ಕಾರ್ಯಕ್ರಮಗಳು ಮಾಡ್ತಾ ಇರೋದು ನೋಡ್ತಾ ಇದ್ದೀವಿ. ಇದ್ರ ಬಗ್ಗೆ ಮೈಸೂರು ಕೊಡಗು ಸಂಸದರು ಮತ್ತು ಮಾಜಿ ಸಂಸದರು ಮತ್ತು ಇತರೆ ಸಂಘಟನೆಗಳು ಕೂಡ ಪ್ರತಿಭಟನೆ ವ್ಯಕ್ತಪಡಿಸಿದ್ರು ಕೂಡ ಅದ್ರ ಬಗ್ಗೆ ಕೇರ್ ಮಾಡಿದೆ. ಮತ್ತು ಈ ಪ್ರಕೃತಿ ವಿಕೋಪದಿಂದ ಕೆಲವು ಕಡೆ ಪ್ರವಾಹ ಜಾಸ್ತಿ ಆಗ್ತಾಯಿದೆ, ಕೆಲವು ಕಡೆ ಬರ ಇದೆ. ಈಗಿದ್ರೂ ಕೂಡ ಅದ್ದೂರಿಯಾಗಿ ಮಾಡಬೇಕು ಅಂತಂದರೆ ಇದು ಸರ್ವಾಧಿಕಾರಿ ಧೋರಣೆ ಹೊರತು ಜನಸಾಮಾನ್ಯರಿಗೆ ಸ್ಪಂದಿಸುವಂಥ ಸರ್ಕಾರ ಅಲ್ಲ ಅನ್ನೋದು ಗೊತ್ತಾಗ್ತಾಯಿದೆ. ಸೊ ಸರ್ಕಾರಕ್ಕೆ ನಿಜವಾಗ್ಲೂ ಮಾನವೀಯತೆ ಇದ್ದರೆ ಮೊದಲು ಜಂಬೂ ಸವಾರಿಲಿ ಒಂದು ಕಾಲ್ನಡಿಗೆಯಲ್ಲಿ ಕಿಲೋಮೀಟರ್ಗಳೇ ನಡೆಸೋಂಥ ಒಂದು ಪ್ರದರ್ಶನ ಮಾಡ್ತಕ್ಕಂಥ ಕಲಾವಿದರಿಗೆ ಒಳ್ಳೆಯ ಸಂಭಾವನೆ ಕೊಡುವಂಥ ಆಲೋಚನೆ ಮಾಡಿ ಈ ಅನವಶ್ಯಕವಾಗಿ ಈ ಕಂಬಳದ ಕಾರ್ಯಕ್ರಮ ಮಾಡಿ ಸೊ ಜನರ ದಿಕ್ಕನ್ನು ತಪ್ಪಿಸಿ ತಮ್ಮ ಒಂದು ಏನು ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಂಡು ಜನರ ಒಂದು ಕಷ್ಟ ಸುಖಗಳನ್ನು ಸ್ಪಂದಿಸೆ ನೀವು ಈಗಲೇ ನೋಡ್ಬೋದು. ಈಗಲೇ ಸಾಕಷ್ಟು ಅಧಿಕಾರಿಗಳು ದಸರಾದ ಹಿನ್ನೆಲೆಯಲ್ಲಿ ಕಚೇರಿ ಕೆಲಸನೇ ಮಾಡ್ತಿಲ್ಲ. ಸೊ ಈ ಕಂಬಳನ ಹೆಸರಲ್ಲಿ ಬೇಕಾದ್ರೆ ಮತ್ತೊಂದಷ್ಟು ಅಧಿಕಾರಿಗಳು ಇದು ಮಾಡಿದ್ರೆ ಸೊ ಇಂಥದ್ದಾಗ ಕಡಿವಾಣ ಹಾಕಬೇಕು. ಸೊ ಏನು ದಸರಾ ನಡೆಸ್ತಾ ಇದ್ದಾರೆ ಅದನ್ನೇ ಸರಿಯಾದ ರೀತಿಯಲ್ಲಿ ನಡೆಸಬೇಕು ಅಂತೇಳಿ ನಾನು ಮನವಿಯನ್ನು ಮಾಡ್ಕೊಂಡಿದ್ದೆ.